ಪ್ರಿಯಾ, ನೀ ಹೇಳ್ದಂಗನ ನೀ ಹೆಂಗೆ ಹೇಳ್ತಿ ಹಂಗ ನಾನು ಎಲ್ಲರ ಮುಂದೂ ನನ್ನ ತಪ್ಪು ನನಗಿರೋ ಐಬು ನನಗೇನು ಕಮ್ಮಿ ಐತಿ ಎಲ್ಲರ ಮುಂದೆ ಒಪ್ಕೊಂಡೀನಿ. ಯಾಕಂದ್ರೆ ನನಗೆ ನೀನು ಮುಖ್ಯ ಆಗಿ ಈಗ ನನಗೆ ನೀನು ಬೇಕು ಪ್ರಿಯಾ. ಹೇಳು ಇನ್ನೇನು ಮಾಡಲಿ? ಯಾಕೆ ಈಗೂ ಹಠ ಮಾಡಕತ್ತಿ? ಬಾ ನಮ್ಮ ಮನೆಗೆ ಹೋಗೋಣ. ಹಠ ಮಾಡಬೇಡ. ಈಗ ನಮ್ಮವ್ವ ನಮ್ಮ ಅಣ್ಣನ ಜೊತೆಗೆ ನಮ್ಮ ಅತ್ತಿಗೆಮ್ಮನ ಜೊತೆಗೆ ಇರ್ತಾಳೆ ಬೇಕಾರೆ, ಇಲ್ಲೇ ಇರಲಾ? ನನಗೆ ನೀ ಬೇಕು ಪ್ರಿಯಾ. ನನಗೆ ನಿನ್ನ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗಿತ್ತು ಪ್ರಿಯಾ. ನಿನ್ನ ಜೊತೆಗೆ ಇರ್ತೀನಿ ಪ್ರಿಯಾ. ಈಗ ಅರ್ಥ ಆಯ್ತಾ? ನಮ್ಲಾ ಅಲ್ಲ, ಯಾವ ಗಂಡಸನು ನನಗ ತೊಂದರೆ ಐತಿ ಅದ ಕಾರಣಕ್ಕನ ನನಗೆ ಮಕ್ಕಳಾಗಲ್ಲ ಅಂತ 4 ಮಂದಿ ನಿಂತ್ಕೊಂಡು ಯಾರು ಹೇಳಲ್ಲ ಪ್ರಿಯಾ. ಅರ್ಥ ಮಾಡ್ಕೋ. ನಾನು ಹೇಳಿನಿ ಅಂದ್ರೆ ನನ್ನ ಈಗೋಕ್ಕಿಂತ ನಿನ್ನ ಮ್ಯಾಗಲ್ ಪ್ರೀತಿ ನನಗೆ ದೊಡ್ಡದು ಅಂತ ಆಯ್ತು ಪ್ರಿಯಾ. ಅದು ಪ್ರಿಯಾ. ಅಯ್ಯೋ ರೀ, ಏನ್ ಮಾಡಕತ್ತೀರಿ? ಪ್ರಿಯಾ, ಇನ್ನು ಏನು ಮಾಡಲಿ ಹೇಳು? ಮೊದಲು ನೀವು ಎದ್ದಿಟ್ಕೊಳ್ರಿ. ಈ ಥರ ಎಲ್ಲ ನಾಟಕ ಮಾಡೋದು ಬಿಡ್ರಿ. ನಾಟಕ ಅಲ್ಲ ಪ್ರಿಯಾ, ನಾಟಕ ಅಲ್ಲ. ಹೌದು, ನಾ ತಪ್ಪು ಮಾಡೀನಿ. ನಿನ್ನ ಪ್ರೀತಿಗೆ ನಿನ್ನ ತ್ಯಾಗಕ್ಕೆ ಎದಕ್ಕೂ ನಾ ಬೆಲೆ ಕೊಡಲಿಲ್ಲ. ನಾನಾ ಗ್ರೇಟ್ ಅನ್ನೋ ಭ್ರಮೆದಾಗಿದ್ದೆ ಪ್ರಿಯಾ. ನನಗೆಲ್ಲ ಅರ್ಥ ಆಗೈತಿ. ಈಗ ಇಂಥ ಹೊತ್ತಿನಾಗ ನೀನು ದಯವಿಟ್ಟು ಬಿಟ್ಟು ಹೋಗ್ಬೇಡ ಪ್ರಿಯಾ. ನಂಗೆ ನೀ ಇಲ್ದ ಬರ್ಕೋಕ್ಕಾಗಲ್ಲ ಪ್ರಿಯಾ. ಒಂದು ಅವಕಾಶ ನನಗೆ ಕೊಡು. ನಾನು ನಿನಗೆ ಕೆಟ್ಟದ್ದು ಮಾಡ್ತೀನಿ ಅಂತ ಗೊತ್ತಿದ್ದು ನನ್ನ ಜೊತೆಗಿದ್ದೆಲ್ಲ. ಈಗ ನಾನು ನಿನಗೆ ಒಳ್ಳೇದು ಮಾಡ್ತೀನಿ ಅಂತ ಹೇಳಕತ್ತೀನಿ, ನಿನ್ನ ಪ್ರೀತಿಯಿಂದ ನೋಡ್ಕೋತೀನಿ ಅಂತ ಹೇಳಕತ್ತೀನಿ. ನನಗೆ ಒಂದು ಚಾನ್ಸ್ ಕೊಡು ಪ್ರಿಯಾ, ದಯಮಾಡಿ ಕೊಡು ಪ್ರಿಯಾ. ನೀ ಇಲ್ಲೇ ಇರು ಅಂದರೂ ನಾನು ನಿನ್ನ ಜೊತೆಗೆ ಇರೋಕ್ಕೆ ತಯಾರದೀನಿ. ನನಗೆ ಅದಕ್ಕೂ ಏನು ತೊಂದರೆ ಇಲ್ಲ. ಆದ್ರೆ ಇನ್ನು ಮೇಲೆ ನಾನು ನಿನ್ನನ್ನು ಕಳ್ಕೊಳ್ಳೋಕೆ ಇಷ್ಟಪಡಲ್ಲ ಪ್ರಿಯಾ. ನನಗೆ ಗೊತ್ತಾಗೈತಿ ಬಂಗಾರ ಯಾವುದಕ್ಕಾಗಿ ಬಂಗಾರ ಯಾವುದು ಅನ್ನೋದು ನನಗೆ ಗೊತ್ತಾಗೈತಿ ಪ್ರಿಯಾ. ನೀವು ತಿಳ್ಕೊಂಡಿರೋ ಥರ ದೇವಿಕಾ ನಿಮಗೆ ಮೋಸ ಮಾಡಲಿಲ್ಲ ರೀ. ನೀವು ಆಕಿಗೆ ಕಾಗಿ ಬಂಗಾರ ಅಂತ ಹೇಳಬೇಡ್ರಿ. ದೇವಿಕಾ ಬಂಗಾರನ, ದೇವಿಕಾ ಆಗಿದ್ದಕ್ಕನ ನನ್ನನ್ನು ವಾಪಸ್ ನಿಮ್ಮ ಹತ್ರ ಸೇರಲಿ ಅಂತ ಆಸೆ ಪಟ್ಟಾಕಿ. ಆಕೆ ಯಾವತ್ತೂ ನಿಮಗೆ ಅನ್ಯಾಯ ಮಾಡಿಲ್ಲ. ನನಗೂ ದೇವಿಕಾಗೂ ಅನ್ಯಾಯ ಮಾಡಿದ್ದು. ನೀವು ಇದನ್ನು ಅರ್ಥ ಮಾಡ್ಕೊಳ್ರಿ. ಹೌದು, ಈಗ ಆಕಿ ಜೀವನ ಕಟ್ಕೊಂಡಾಳ. ನೀವು ಈಗ ಹೋಗಿ ಆಕಿಗೆ ನೀನು ನನ್ನ ಜೊತೆಗೆ ಬಾಳ ಮಾಡಕ್ಕೆ ಬಾ ಅಂದ್ರೆ ಆಕಿದು ಒಂದು ಜೀವನ ಅಂತ ಐತ್ರಿ. ಆಕಿದು ಒಂದು ಸಂಸಾರ ಐತೀಗ. ನಿಮ್ಮ ತಪ್ಪದು. ಇಲ್ಲಿ ದೇವಿಕಾನು ಕೆಟ್ಟಕ್ಕೆಲ್ಲ, ನಾನು ಕೆಟ್ಟಕ್ಕೆಲ್ಲ, ನೀವು ಕೆಟ್ಟಾರಲ್ಲ. ಸಮಯ ಸಂದರ್ಭ ಆ ಥರ ಮಾಡಿಸ್ತಷ್ಟ. ಆಯಿತು, ಆಕಿ ಕೆಟ್ಟಕ್ಕೆಲ್ಲ. ಹೌದು, ನನ್ನ ತಪ್ಪಿಂದನ ಎಲ್ಲರೂ ಸಫರ್ ಆಗಿವಿ. ಈಗ ಒಂದು ಅವಕಾಶ ಕೊಡು. ನಿಜ ಹೇಳಕತ್ತೀನಿ, ಒಂದು ಅವಕಾಶ ಕೊಡು ಪ್ರಿಯಾ. ನಾನು ನಿನ್ನ ನಿಜವಾಗ್ಲೂ ಚೆನ್ನಾಗಿ ನೋಡ್ಕೋತೀನಿ ಪ್ರಿಯಾ. ನಮ್ಮ ಮಕ್ಕಳೇ ಬೇಡ, ನನಗೆ ಮಕ್ಕಳೇ ಬೇಡ. ನಾನು ನಿನಗಿನ್ನೇನು ಹೇಳಲ್ಲ. ನನಗೆ ಮಕ್ಕಳು ಬೇಕು ರೀ. ನನಗೆ ಮಕ್ಕಳು ಬೇಕು. ಈ ಪ್ರಪಂಚ ಮಕ್ಕಳಿಲ್ಲ ಅಂದ್ರೆ ಹೆಣ್ಮಕ್ಳು ನೋಡೋ ರೀತಿನೇ ಬೇರೆ. ಅದು ನಿಮ್ಗೆ ಅರ್ಥ ಆಗಲ್ಲ. ನಾನು ಅದನ್ನೆಲ್ಲ ಅನುಭವಿಸೀನಿ. ನಿಮ್ಗೆ ಅವಕಾಶ ಇತ್ತು, ನಿಜವಾಗ್ಲೂ ಇತ್ತು. ಈಗಲೂ ಐತೆ, ಈಗಲೂ ಹೋಗಿ ತೋರಿಸ್ಕೊಳ್ಳೋಣ. ನೀ ಎಲ್ಲಿಗಂತ ಎಲ್ಲಿಗೆ ಬರ್ತೀನಿ? ನೀ ಹೆಂಗೆ ಹೇಳ್ತಿ ಹಂಗೆ ಕೇಳ್ತೀನಿ. 4 ಮಂದಿಯಾಗೂ ಎಲ್ಲನೂ ತಪ್ಪಾತಂತ ಕೇಳಂದಿ, ಅದನ್ನು ಕೇಳಿನಲ್ಲ ಪ್ರಿಯಾ. ಇನ್ನೂ ಯಾಕೆ ಇಷ್ಟು ಹಠ ಸಾಧಿಸ್ತಿ ಪ್ರಿಯಾ? ನಿನ್ನ ಕಾಲಿಗೂ ಬಿದ್ದಾತು. ಏನು ಮಾಡಲಿ ಹೇಳಿ? ಈಗ ನಾನು ನಿಜ ಹೇಳ್ತೀನಿ ಪ್ರಿಯಾ, ನೀ ನನಗೆ ಕ್ಷಮಿಸ್ದ. ನಾನಂತರೂ ನಿಜವಾಗ್ಲೂ ಬದುಕಲ್ಲ. ಈ ಪ್ರಯತ್ನ ಮಾಡೀನಿ. ಇನ್ನೊಂದ್ಸರಿ ನಿಜವಾಗ್ಲೂ ಸತ್ತೋಗ್ತೀನಿ ಪ್ರಿಯಾ. ರೀ, ಏನು ಮಾತಾಡ್ತೀರಿ ಹೇಳಿ ಥರ? ನೀ ಏನಾರ ಹೇಳು ಪ್ರಿಯಾ. ನಾ ತಪ್ಪು ಮಾಡೀನಿ. ಅದನ್ನ ಒಂದು ಅವಕಾಶ ಕೊಡು ನನಗೆ. ಒಂದೇ ಒಂದು ಅವಕಾಶ ಅಷ್ಟ ನಾನಿನ್ನು ಬೇಡ್ಕೊಳ್ಳೋದು. ನಾನು ನಿನ್ನನ್ನು ಉರಿಸ್ಕೊಂಡಾಗೆ ನನ್ನ ಜೊತೆಗೆ ಅದಿ ನೀನು. ಈ ಪ್ರೀತಿ ಅದನ್ನು ನೋಡು. ನಂದು ಇನ್ನೊಂದು ವರ್ಷನೂ ತೋರಿಸ್ತೀನಿ. ನಿಜವಾಗ್ಲೂ ಪ್ರೀತಿ ಮಾಡ್ತೀನಿ. ಪ್ಲೀಸ್ ಪ್ರಿಯಾ, ಒಂದು ಅವಕಾಶ. ಭಾಳ ದಿನ ಇರಬೇಡ ಆತ. ನಿಂಗೆ ಸರಿ ಹೋದ್ರೂ ಇರು. 15 ದಿನ ಟೈಮ್ ಕೊಡು. ನಾ ಬದಲಾಗಿನಿ ಅಂತ ನಿನಗೆ ಅನಿಸ್ಲಿಲ್ಲ ಅಂದ್ರೆ ಬಂದ್ಬಿಡುವಂತೆ ಅಂತ. ನಾನು ಹಿಂಗೆ ಬಲವಂತ ಮಾಡಲ್ಲ. 2 ನಿಮಿಷನೇ ನೀ ಬಂದ್ಬಿಡುವಂತೆ ಅಂತ. ನನಗೆ ಹೇಳಲೂ ಬೇಡ, ಯಾರಿಗೂ ಹೇಳಬೇಡ. ನಿನ್ನ ಪಾಡಿಗೆ ನೀನು ಬಂದ್ಬಿಡು ಆತ. ಬೇಕಾದ್ರೆ ನಾನು ನಿನಗೆ ತೊಂದರೆನೂ ಕೊಡಲ್ಲ. ಆ ಡೈವರ್ಸ್ ಪೇಪರ್ ಹಂಗೆ ಇರಲಿ. ನಾನು ಹಿಂಗೆ ನಿಜವಾಗ್ಲೂ ತೊಂದರೆ ಕೊಟ್ಟು ನೀನು ನಿಜವಾಗ್ಲೂ ನಿನ್ನ ಮ್ಯಾಗ ನಾ ಪ್ರೀತಿ ಇಟ್ಟಿಲ್ಲ ಅಂತ ನಿನಗೆ ಅನಿಸಿದ ಕ್ಷಣನ ನೀ ಸಹಿ ಮಾಡಿ ಕೊಟ್ಟು ಬಂದ್ಬಿಡು ಆತ. ನಾನು ಏನು ಹೇಳಲ್ಲ, ಸಹಿ ಮಾಡಿ ಕೊಟ್ಬಿಡ್ತೀನಿ. ಪ್ಲೀಸ್ ಪ್ರಿಯಾ. ಆಯ್ತು. ನಿಜನಾ ಪ್ರಿಯಾ? ನಿಜವಾಗ್ಲೂ? ಒಂದು ಕಂಡೀಷನ್ ಐತಿ. ನಾನು ನಿಮ್ಮ ಜೊತೆಗೆ ಬಂದಿರ್ತೀನಿ. ನನಗೆ ಯಾವತ್ತೂ ನನ್ನ ತಾಯಿ, ನನ್ನ ಅಣ್ಣಂದ್ರ ಮೇಲೆ ನಾನು ಇವತ್ತು ಹೊರೆ ಅಂತ ಅವ್ರಿಗೆ ಯಾವತ್ತೂ ನಾನು ಫೀಲ್ ಮಾಡಬಾರ್ದು ಅಂತಲೇ ಇರೋಕ್ಕೆ. ಆದರೆ ಇಬ್ಬರು ದುಡ್ಕೊತೀನಿ. ನಾನು ಆಗಲಿಲ್ಲ ಅಂದರೆ ಹೆಂಗೋ ಜೀವನ ಮಾಡೋಣ. ಆದ್ರೆ ನಾನು ನಿಮ್ಮನ್ನು ಮನೆಯೊಳಗೆ ಆಗಿ ಮಾತ್ರ ನಾನು ಇಲ್ಲಿ ಇಟ್ಕೊಳಕ್ಕೆ ತಯಾರಿಲ್ಲ. ನಾನು ನಿಮ್ಮ ಜೊತೆಗೆ ಬರ್ತೀನಿ. ಅಷ್ಟು ಸಾಕು.
ಅಷ್ಟು ಸಾಕು. ನೀ ಕಂಪ್ಲೇಂಟ್ ತೊಗೊಂಡಿಲ್ಲ, ನಾನು 3 ತಿಂಗಳಾದ್ಮೇಲೆ ವಾಪಸ್ ಮತ್ತೆ ನನಗೆ ಆರ್ಡರ್ ಕಾಪಿ ಬರುತ್ತಂತ ನಮ್ಮ ಮತ್ತೆ ಕೆಲಸ ಮಾಡ್ಬೋದು. ಅವಾಗ ನೀನು ಕರೆನ ರಾಣಿ ಥರ ನೋಡ್ಕೋತೀನಿ. ಅಲ್ಲಿವರೆಗೂ ನೀನು ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತ. ಯಾಕಂದ್ರೆ ನಮ್ಮ ಅತ್ತಿಗೆಮ್ಮ ಮೊದಲ ಥರ ಇಲ್ಲ. ರೀ, ನಿಮ್ಮ ಅತ್ತಿಗೆಮ್ಮ ಮೊದಲ ಥರ ಅಲ್ಲ. ನಿಮ್ಮ ಅತ್ತಿಗೆಮ್ಮ ಇರೋದ ಹಂಗೆ, ನಿಮ್ಮ ಕಣ್ಣಿಗೆ ಅತ್ತಿಯರ ಕಣ್ಣಿಗೆ ಅದು ಕಾಣ್ತಿದ್ದಿಲ್ಲ ಅಷ್ಟೆ. ಈಗ ಅವ್ರವ್ರ ಬಣ್ಣ ಏನು ಅಂತೇಳಿ ನಿಮ್ಮ ಮುಂದೆ ಬಯಲಾಗಿತ್ತು ಅಷ್ಟೆ. ಸರಿ, ನಾ ಬರ್ತೀನಿ. ನನ್ನ ಮನೇನ ಅಲ್ಲ ಅದು. ನಿಜವಾಗ್ಲೂ ಅವ್ರು ನಿನಗೆ ಏನಾರ ನೋವು ಮಾಡಿದ್ರು ನೀನು ಮನ್ಸಿಗೆ ಹಚ್ಕೊಳಲ್ಲ? ಆ ಪ್ರಿಯ ಯಾವತ್ತ ಸತ್ತೋಗ್ಯಾಳ ರೀ. ಈಗಿರೋ ಪ್ರಿಯನ ಬೇರೆ. ಯಾರು ಏನು ಕೊಡ್ತಾರ ಅವರಿಗೆ ಬಡ್ಡಿ ಸಮೇತ ಕೊಡಕ್ಕೆ ತಯಾರಾಗಿರೋ ಪ್ರಿಯ ಈಕಿ. ಆಯಿತು, ನೋಡೋಣ. ಪ್ರಿಯಾ, ಪ್ರಿಯಾ, ಅಲ್ಲೇ ನಿಂತ್ಕೊಳ್ರಿ. ಮೊದಲು ನನ್ನ ಮನಸ್ಸಿಗೆಲ್ಲ ಪ್ರಯತ್ನ ಮಾಡಿರಿ. ನನ್ನ ಮನಸ್ಸು ಗೆದ್ಮೇಲೆ ನನ್ನ ಹಗ್ ಮಾಡ್ಬೋದು. ನಾ ಗೆಲ್ತೀನಿ, ನನಗೆ ಆ ಗ್ಯಾರಂಟಿ ಐತಿ. ನೀನ ಬಂದು ನಾನು ತಪ್ಕೋತಿದ್ದಿ, ಅಲ್ಲಿವರೆಗೂ ನಾ ಕಾಯ್ತೀನಿ, ಅಲ್ಲಿವರೆಗೂ ಕಾಯ್ತೀನಿ. ಬಾ, ಈಗ ಹೋಗ ನಮ್ಮ ಮನೆಗೆ. ನನಗೆ ನಿಜವಾಗ್ಲೂ ನನ್ನ ದೇಹದಾಗಿದ್ದ ಸುಸ್ತು, ನನಗಿದ್ದ ಟೆನ್ಷನ್ನು ಎಲ್ಲ ಕಮ್ಮಿಯಾಗಿ ಏನೋ ಒಂಥರ ಗಾಳಿಯೊಳಗೆ ತೇಲಕತ್ತೀನೇನೋ, ಮನಸ್ಸಿಗೆ ಏನೋ ಒಂಥರ ನೆಮ್ಮದಿ. ನಮ್ಮವ್ವ ಅಂತಿದ್ಲು, ಮಹಾಲಕ್ಷ್ಮಿ ಆಕಿ ಅಂತ. ನನಗೀಗ ಅರ್ಥ ಆಗತೈತಿ ಯಾಕೆ ನಮ್ಮವ್ವ ನಿನಗೆ ಹಂಗಂತಿದ್ಲು ಅಂತಂದು. ಕರೆನಾ ಪ್ರಿಯಾ, ಕರೆನಾ? ನೀ ಇರೋವರೆಗೂ ನಮ್ಮ ಮನೆ ಹೆಂಗಿತ್ತಲ್ಲ, ನೀ ಬಂದ್ಮೇಲೆ ಹಂಗಿಲ್ಲ, ಹಂಗಾಗಿ ಉಳ್ದೂ ಇಲ್ಲ. ಈಗ ನೀ ಬರ್ತೀಯಲ್ಲ, ನನಗಷ್ಟು ಸಾಕು. ಬಾ ಹೋಗಣ. ಈ ವಿಷಯನ ಅವು ಹೇಳಿದ್ರೆ ಅವನು ಎಷ್ಟು ಖುಷಿ ಪಡ್ತಾಳೆ. ಆದ್ರೆ ನಿಮ್ಮನೇನಾರು? ನಮ್ಮ ಮನೆಯವರು ಯಾವತ್ತೂ ನನ್ನ ಇಷ್ಟಕ್ಕೆ ವಿರುದ್ಧವಾಗಿ ಬಂದಿಲ್ಲ, ಬರೋದು ಇಲ್ಲ. ಅವ್ರಿಗೆ ಅರ್ಥ ಆಗುತ್ತೆ. ನಮ್ಮವ್ವ ಒಂದು ಸ್ವಲ್ಪ ಬೇಜಾರು ಮಾಡ್ಕೋಬೋದು, ಯಾಕಂದ್ರೆ ಸಹಜ. ಯಾರಿಗಾದ್ರೂ ಯಾವ ತಾಯಿಯರಿಗಾದ್ರೂ ಹೆಣ್ಮಕ್ಳು ಚಂದಿರಲಿ, ಮಕ್ಕಳು ಚಂದಿರಲಿ ಅನ್ನೋದೇ ಇರುತ್ತೆ. ಹಂಗೆ ನಮ್ಮವನು. ಆತು, ನಾನು ಅತ್ತಿಯರ ಹತ್ರ ಇನ್ನೊಂದ್ಸರಿ ಮಾತಾಡ್ತೀನಿ. ಕಾಲಿಗೆ ಬೇಕಾದ್ರೂ ಬೀಳ್ತೀನಿ, ಬಿದ್ದು ನಿನ್ನ ಕರ್ಕೊಂಡು ಹೋಗ್ತೀನಿ. ನನ್ನ ಪ್ರಿಯ ನನ್ನ ಮನೆಗೆ ವಾಪಸ್ ಬರ್ತಾಳಂದ್ರೆ ಅದಕ್ಕಿಂತ ಖುಷಿ ಏನೈತೆ ನನಗೆ? ಖುಷಿ ಏನೂ ಇಲ್ಲ. ಹೌದು ಹೌದು, ಕಟ್ಕೊಂಡಾಕಿ ಕಡೆತನ, ಇಟ್ಕೊಂಡಾಕಿ ಇರತನ. ಏನು ಹೇಳು? ರೊಕ್ಕಿರತನ ಅಷ್ಟ. ಬಾ ಹೋಗನ್, ಬಾ ಬಾ. ಏನಿವ ಇವಾಗ ನಕ್ಕೊಂತ ಬರಕತ್ತಾನ? ನನ್ನ ಮಗಳು ಸಪ್ಪದಳ. ಏನು ನನ್ನ ಮತ ಇವ? ಪ್ರಿಯಾ, ಏನು ನನ್ನ ಮಾವ? ಅಯ್ಯೋ ಅತ್ತಿಯರ, ಇಲ್ರಿ, ಇಲ್ಲ, ಏನು ಒಂದಿಲ್ಲ, ನಿಜವಾಗ್ಲೂ ಏನು ಒಂದಿಲ್ಲ. ಏನಪ್ಪ ಭಾರಿ ಖುಷಿ ಇದ್ದಿದಿ? ಏನು ಹೆಂಡತಿ ನಿನ್ನ ಜೊತೆಗೆ ಬರಕ್ಕೆ ಒಪ್ಕೊಂಡಂಗೈತಿ? ಏನು ಸಮಾಚಾರ? ಹೌದ್ರಿ ಅತ್ತಿಯರ, ನಿಜವಾಗ್ಲೂ ರೀ, ನಿಮ್ಮಿಂದ ಭಾಳ ಉಪಕಾರ ಆಯ್ತು. ನೀವಿಲ್ಲ ಅಂದಿದ್ರೆ ಬಹುಶಃ ನಾನು ಮತ್ತೆ ಪ್ರಿಯ ವಾಪಸ್ ಒಂದಾಗ್ತಿದ್ವ ಇಲ್ಲ. ಪ್ರಿಯಾ ನೋಡವಾ, ವಿಚಾರ ಮಾಡ ಪ್ರಿಯಾ. ಕರೆನಾ? ದುಡುಕಿ ಮತ್ತೆ ಇನ್ನೊಂದ್ಸರಿ ಏನೋ ಅಂತಾರಲ್ಲ, ಹಗಲ್ಕಂಡು ಬಾವಿಗೆ ಯಾರು ಇರುಳು ಬೀಳೋದಲ್ಲವಾ? ಯೋಚನೆ ಮಾಡು ಪ್ರಿಯಾ. ಅಣ್ಣ, ಅವ್ರು ಒಂದು ಅವಕಾಶ ಕೇಳಕತ್ತಾರ. ಈ ಭೂಮಿ ಮೇಲೆ ಹುಟ್ಟಿರೋ ಎಲ್ರಿಗೂ ಬದುಕಕ್ಕೆ ಅಧಿಕಾರ ಐತಿ. ಅವ್ರಿಗೆ ನಾನು ಕಾಲಿಗೆ ಬಿದ್ದು ತಪ್ಪಾತು ಅಂತ ಕೇಳಿ ಚೆನ್ನಾಗಿ ನೋಡ್ಕೋತೀನಿ, ನಂಗೊಂದು ಅವಕಾಶ ಕೊಡುವಂಥ ಅಷ್ಟು ಗೋಗರ್ದ ಮ್ಯಾಗೂ ನಾ ಕೊಳ್ಳಿಲ್ಲ ಅಂದ್ರೆ ಅದು ನನ್ನ ತಪ್ಪಾಗುತ್ತಣ್ಣ. ಮುಂದೆ ಯಾವತ್ತಾದರೂ ನನಗೆ ಅದು ರಿಗ್ರೆಟ್ ಆಗಿ ಕಾಡಬಾರ್ದು. ಅದಕ್ಕೆ ಒಂದು ಅವಕಾಶ ಕೊಟ್ಟು ನೋಡ್ತೀನಿ ಅಣ್ಣ. ಬ್ಯಾಡ ನನ್ನ ಮಗಳ, ಬ್ಯಾಡಲೇ ಪ್ರಿಯಾ. ಏನು ಮಳ್ಳು ಮಾಡಿದಿನ್ಲಿ ಅವ? ಬ್ಯಾಡ. ಯಾಕೆ ಅವನ ಮ್ಯಾಗ ನಿನಗಿನ್ನೂ ಅಷ್ಟು ಪ್ರೀತಿ ಯವ್ವ? ನಿನ್ನನ್ನು ಬದುಕಕ್ಕೂ ಬಿಟ್ಟಿಲ್ಲವ ರಾಡ್ಯಾ. ಬ್ಯಾಡ ಸವಿತಾ, ಯಾಕಷ್ಟು ಇದು ಮಾಡ್ತಿದ್ದಿ? ಈಗ ಒಂದು ಅವಕಾಶ ಕೊಡು. ನೀವೂ ಅವಾಗವಾಗ ಹೋಗಿ ಬರ್ರಿ. ನೀವೇನು ಮಾಡಿದ್ರಿ ಹೋದ್ ಸರಿ? ಇವರು ಹಿಂಗೆ ಅಂತಾರ, ಅದು ಮಾಡ್ತಾರ, ಇದು ಮಾಡ್ತಾರ, ಅವರು ನಿಮ್ಮನ್ನು ಸರಿ ನೋಡ್ಕೊಡಲ್ಲಿ ಹೋದ್ರ ಅಂತಂದು ಹೋಗೋದ ಬಿಟ್ಬಿಟ್ರಿ. ಅದು ನಿಮ್ದ ತಪ್ಪ. ಆಕಿನೂ ಕರ್ಸ್ಕೊರಿ, ನೀವು ಹೋಗ್ರಿ, ಹೋಗೋದು ಬರೋದು ಮಾಡ್ರಿ, ಎಲ್ಲಾನು ಬಾಂಧವ್ಯ ಗಟ್ಟಿಯಾಗಿ ಇಟ್ಕೊಳ್ರಿ. ಏನ್ರಿ ಅಮ್ಮರ, ಬೀಗ್ರು ಬಂದ್ರಿ ಏನ್ರ ತೊಂದರೆ ಆಗತ್ತನ್ರಿ? ಎಂಥ ಮಾತು ರೆಕ್ಕರ, ಎಂಥ ಮಾತು ಹೇಳ್ರಿ. ಇಲ್ರಿ ನಾನು ಈಗಕ್ಕಿ ನನ್ನ ಮಗಳು ನೋಡ್ಕೊಂಡಂಗೆ ನೋಡ್ಕೊತೀನಿ ರೀ. ಯಾ ದೇವ್ರ ಮ್ಯಾಗ ಆಣೆ ಪ್ರಮಾಣ ಮಾಡಿ ಹೇಳಂದ್ರು ಹೇಳ್ತೀನಿ ರೀ. ಪ್ರಿಯಾ ನನ್ನ ಮಗಳ್ರಿ, ಸೊಸಿ ಅಲ್ರಿ ಅಕ್ಕರ, ಸೊಸಿ ಅಲ್ಲ. ನೋಡು ಸವಿತಾ, ವಿಚಾರ ಮಾಡಿ ನೋಡು ಒಮ್ಮೆ. ನಾನು ವಿಚಾರ ಮಾಡೋಕೆ ಬ್ಯಾಡ ಅನ್ನೋದಲ್ಲ ಏನು, ಆದ್ರೆ ಯಾವುದೇ ಕಾರಣಕ್ಕೂ ನಿನ್ನ ಮಗಳ ಜೀವನನ ನೀನ ಹಾಳು ಮಾಡಬೇಡ. ಆಕಿ ರಾಜನ ಮೇಲೆ ಪ್ರಾಣನ ಇಟ್ಕೊಂಡಿದ್ಲು. ಅದು ಒಂದಿನ 2 ದಿನ ಪ್ರೀತಿ ಅಲ್ಲಲ್ಲ ಅವ್ರದ್ದು. ನೋಡು, ವಿಚಾರ ಮಾಡು ನೀನು. ಅಯ್ಯೋ ಯಕ್ಕ,
ಇವ ಆಕಿನ ಪ್ರೀತಿನ ಮಾಡಿಲ್ಲ ಯವ್ವ. ಪ್ರೀತಿ ಮಾಡೋದು ಮನುಷ್ಯರಂತರ ನೋಡಿಲ್ಲ. ಪ್ರೀತಿ ಮಾಡೋದೆಲ್ಲ ಹಾಳಾಗಿ ಹತ್ತಿ ಬಿದ್ದಿ ಅಂತ ಹೋಗೋಲ್ದಕ್ಕ. ಈಗೊಬ್ಬಕ್ಕೆ ಹೆಣ್ಮಗಳು, ಈಕಿಗೊಂದು ಮನಸ್ಸು ಐತಿ, ಈಕಿ ಮನುಷ್ಯಳಂತನ ನೋಡಿಲ್ಲವ. ಅಂತಾರ ರಾಕ್ಷಸಂತಾರ ಅವ ನಡ್ಕೊಂಡನಕಿ ಜೊತೆಗೆ. ಅದ ಒಂದ ಕಾರಣಕ್ಕ ಯಕ್ಕ. ಇದು ಒಂದು ಸರಿ ಅವಕಾಶ ಕೊಟ್ಟು ನೋಡೋಣ. ಆತ ಏನಾರ ಚಲೋ ನೋಡ್ಕೊಳ್ಳಿಲ್ಲ ಅಂದ್ರೆ ನಮ್ಮ ಮಗಳನ್ನ ನಾವು ಕರ್ಕೊಂಬಂದು ಮನೆಗೆ ಇಟ್ಕೊಳ್ಳೋಣ ಆತ. ಅಪ್ಪ ನಾನು ಅದನ್ನ ಹೇಳಿನ್ರಿ. ನಾನು 15 ದಿನ ನಿಮ್ಮ ಮನೆಗೆ ಇರ್ತೀನಿ. ನೀವು ಬದಲಾಗಿರಿ ಅಂತ ಅನ್ಸಿದ್ರೆ ಇರಬೇಕಾ ಬೇಡ ಅಂತ ಮುಂದೆ 15 ದಿನ ಆದ್ಮೇಲೆ ಯೋಚನೆ ಮಾಡ್ತೀನಿ ಅಂತ ನಾನು ಹೇಳಿನಪ್ಪ. 15 ದಿನದವರೆಗೂ ಅವ್ರ ಮನೆಗೆ ಇದ್ದು ಬರ್ತೀನಿ.